Hello students, this is the continuation part of chapter number 5, that is problem solving methodology. In the last video I explained about what are the advantages and disadvantages of flowchart, what is the meaning of coding, what is the meaning of testing, what is the meaning of pseudocode, and what are the types of errors. What are the types of errors? The types of errors are syntax error, semantic error, runtime error and logical error. I already explained all these things. Okay, today I am going to explain the next concept, that is documentation and maintenance. Let us see what is the meaning of documentation. Documentation is nothing but reference material which explain the use and maintenance of a program application for which it has been written. ಇಲ್ಲಿ ನೋಡಿ, ಡಾಕ್ಯುಮೆಂಟೇಶನ್ ಅಂತಂದ್ರೆ ಏನು? ಅದು ರೆಫರೆನ್ಸ್ ಮಟೀರಿಯಲ್. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಪ್ರೋಗ್ರಾಮ್ ಹೇಳ್ತಿದ್ದೀನಿ ನಿಮಗೆ, ಹೌದಾ? ಆ ಪ್ರೋಗ್ರಾಮ್ ಅನ್ನು ನೀವು ಡಿಟೇಲ್ ಆಗಿ ತಿಳ್ಕೋಬೇಕಾಗಿತ್ತು ಅಂತಂದಾಗ ನಿಮಗೆ ಮೊದಲಿಗೆ ಏನು ಬೇಕು? ಆ ಪ್ರೋಗ್ರಾಮ್ ಬರೆದಿರ್ತಕ್ಕಂಥ ಮಟೀರಿಯಲ್ ಇರಬೇಕು, ಅಂದರೆ ಬರೆದಿರ್ತಕ್ಕಂಥ ಪೇಜ್ ಇರಬೇಕು, ಹೌದಾ? ಅಂದರೆ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅದನ್ನು ಹೇಗೆ ಯೂಸ್ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ನೋಡ್ತಾ ಹೋದಾಗೆ ತಿಳಿತಾ ಹೋಗುತ್ತೆ, ಹೌದಾ? ಅದಕ್ಕೆ ನಾನು ಏನಂತ ಕರಿತೀನಿ? ಡಾಕ್ಯುಮೆಂಟೇಶನ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ನಾನು ಯಾವುದೇ ಒಂದು ಸಾಫ್ಟ್ವೇರನ್ನು ಬಿಲ್ಡ್ ಮಾಡಬೇಕಾಗಿತ್ತು ಅಂತಂದಾಗ ಆ ಸಾಫ್ಟ್ವೇರದ್ದು ಕೋಡಿಂಗ್ ಪಾರ್ಟ್ ಏನಿರುತ್ತೆ ನನ್ನ ಹತ್ರ ಡಾಕ್ಯುಮೆಂಟೇಶನ್ ಇರುತ್ತೆ. ಅಂದರೆ ನಾನು ಯಾವ ರೀತಿ ಪ್ರಾಬ್ಲಮನ್ನು ಡಿಫೈನ್ ಮಾಡಿದ್ದೀನಿ, ಯಾವ ರೀತಿ ಪ್ರಾಬ್ಲಮನ್ನು ಡಿಸೈನ್ ಮಾಡಿದ್ದೀನಿ, ಆಮೇಲೆ ಆ ಪ್ರಾಬ್ಲಮಿಗೆ ಏನು ಸೊಲ್ಯೂಷನ್ಸನ್ನು ಫೈಂಡ್ ಮಾಡಿದ್ದೀನಿ, ಆ ಪ್ರಾಬ್ಲಮ್ಗೆ ನಾನು ತಿಳಿಸ್ಕೊಡೋಕ್ಕೆ ಏನೇನು ಕೋಡನ್ನು ಬರೆದಿದ್ದೀನಿ ಎಲ್ಲನೂ ನಾನು ಏನು ಮಾಡಬೇಕು? ಒಂದು ಬುಕ್ನಲ್ಲಿ ಬರ್ಕೊಂಡಿಟ್ಕೊಂಡಿರಬೇಕು. ಅಂದರೆ ಡಾಕ್ಯುಮೆಂಟೇಷನನ್ನು ಮೇಂಟೈನ್ ಮಾಡಬೇಕು. ಡಾಕ್ಯುಮೆಂಟೇಷನ್ ಈಸ್ ನಥಿಂಗ್ ಬಟ್ ದ ರೆಫರೆನ್ಸ್ ಮಟೀರಿಯಲ್ ವಿಚ್ ಎಕ್ಸ್ಪ್ಲೈನ್ ದ ಯೂಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಪ್ರೋಗ್ರಾಮ್. ಅಂದರೆ ಆ ಪ್ರೋಗ್ರಾಮನ್ನು ನಾನು ಹೇಗೆ ಯೂಸ್ ಮಾಡಬೇಕು ಮತ್ತು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾನು ಬರೆದಿರಬೇಕು. ಅದು ರೆಫರೆನ್ಸ್ ಮಟೀರಿಯಲ್ ಅಂತೇಳಿ ಕರಿತೀವಿ, ಹೌದಾ? ಅಂದರೆ ಆ ಅಪ್ಲಿಕೇಶನನ್ನು ನಾನು ಏನು ಮಾಡಬೇಕು? ಬಿಲ್ಡ್ ಮಾಡೋಕ್ಕೆ ನಾನು ಏನು ಬರೆದಿರ್ತೀನಲ್ಲ ಅದನ್ನು ನಾನು ಡಾಕ್ಯುಮೆಂಟೇಶನ್ ಅಂತೇಳಿ ಕರಿತೀನಿ. ನೆಕ್ಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ದ ಟರ್ಮ್ ಮೇಂಟೆನೆನ್ಸ್. Okay, program maintenance means periodic review of the programs and modifications based on the users requirements. ಹೌದಾ? ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಒಂದು ಶಾಪಿಗೆ ನಾನು ಒಂದು ಸಾಫ್ಟ್ವೇರನ್ನು ರೆಡಿ ಮಾಡಿ ಕೊಟ್ಟಿರ್ತೀನಿ, ಹೌದಾ? ಅದು ಕಿರಾನ ಶಾಪ್ ಅಂತಲೇ ಅಸಂಪ್ಷನ್ ಮಾಡ್ಕೊಳ್ಳಿ. ಆ ಕಿರಾನ ಶಾಪಿಗೆ ನಾನು ಏನು ಮಾಡಿರ್ತೀನಿ? ಒಂದು ಸಾಫ್ಟ್ವೇರನ್ನು ಬಿಲ್ಡ್ ಮಾಡಿರ್ತೀನಿ. ಅದನ್ನು ನಾನು ಹೇಗೆ ಮೇಂಟೆನೆನ್ಸ್ ಮಾಡಬೇಕು? ಡೈಲಿ ಆ ಕಿರಾಣಿ ಶಾಪ್ನಲ್ಲಿ ಏನೇನು ಅಪ್ಡೇಟ್ಸ್ ಆಗ್ತಿರತ್ತೆ ಅನ್ನೋದು ನನಗೆ ಗೊತ್ತಿರಬೇಕು, ಹೌದಾ? ಅಂದಾಗ ಮಾತ್ರ ನಾನು ಏನು ಮಾಡ್ಬೋದು? ಅದನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಸಪೋಸ್ ಈಗ ಒಂದು ಐಟಮ್ ಬಂದಿರತ್ತೆ, ಅದ್ರದ್ದು ನಾನು ಸ್ಟಾಕ್ ತೋರ್ಸೋಕ್ಕೆ ಏನೂ ಇರಲ್ಲ, ಹೌದಾ? ನಾನು ಸಾಫ್ಟ್ವೇರ್ ಬಿಲ್ಡ್ ಮಾಡಿರಲ್ಲ, ಅದರಲ್ಲಿ ಆ ಪಾಯಿಂಟನ್ನು ಹಾಕಿರಲ್ಲ, ಬಟ್ ಅವ್ರು ಅದನ್ನು ನ್ಯೂ ಐಟಮನ್ನು ತರಿಸಿರ್ತಾರೆ, ಹೌದಾ? ಆ ನ್ಯೂ ಐಟಮನ್ನು ನಾನು ಏನು ಮಾಡಿರಲ್ಲ, ಆ ಸಾಫ್ಟ್ವೇರ್ನಲ್ಲಿ ಆ್ಯಡ್ ಮಾಡಿರಲ್ಲ, ಹೌದಾ? ಅಂದರೆ ನಾನು ಹೇಗೆ ಮೇಂಟೈನ್ ಮಾಡಬೇಕು? ಪ್ರತಿ ಸತಿನೂ ನಾನು ಅದನ್ನು ನೋಡ್ತಾ ಹೋದಾಗೆ ನನಗೆ ಯೂಸರ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದು ಗೊತ್ತಾಗಬೇಕು. ಅದು ಗೊತ್ತಾದ ನಂತರ ನಾನು ಏನು ಮಾಡಬೇಕು? ಅದನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು. ಸೊ ಮೇಂಟೆನೆನ್ಸ್ ಈಸ್ ಅ ಕಂಟಿನ್ಯೂಯಸ್ ಟಾಸ್ಕ್ ಅಂತ ಹೇಳ್ಬೋದು. ಅಂದರೆ ಕಂಟಿನ್ಯೂ ಆಗಿ ನಾನು ಏನು ಮಾಡ್ಬೋದು? ಮೇಂಟೆನೆನ್ಸ್ ಮಾಡ್ಬೋದು, ಡಾಕ್ಯುಮೆಂಟೇಷನನ್ನು ವ್ಯೂ ಮಾಡ್ತಾ ಹೋಗ್ಬೋದು. ದೇರ್ ಆರ್ ಟೂ ಟೈಪ್ಸ್ ಆಫ್ ಡಾಕ್ಯುಮೆಂಟೇಷನ್. Those are internal documentation as well as external documentation. ಡಾಕ್ಯುಮೆಂಟೇಷನ್ನಲ್ಲಿ ನನಗೇನು ಬರುತ್ತೆ? ಟೂ ಟೈಪ್ಸ್ ಬರ್ತವೆ. ಒಂದು ಟೈಪು ಇಂಟರ್ನಲ್ ಡಾಕ್ಯುಮೆಂಟೇಷನ್ ಅಂತ ಕರಿತೀವಿ, ಇನ್ನೊಂದು ಟೈಪನ್ನು ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್ ಅಂತೇಳಿ ಕರಿತೀವಿ, ಹೌದಾ? ದೆನ್ ವಿ ವಿಲ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟರ್ನಲ್ ಡಾಕ್ಯುಮೆಂಟೇಷನ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್. ಇಂಟರ್ನಲ್ ಡಾಕ್ಯುಮೆಂಟೇಷನ್ ಅಂದರೆ ಏನು ಅಂತ ಹೇಳಿ ನೋಡಬೇಕು, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್ ಅಂದರೆ ಏನು ಅಂತ ನೋಡಬೇಕು, ಹೌದಾ? Let me see what is the meaning of internal documentation. This is also known as technical documentation. It is meant for the programmer who may update the program code at later stages. ಇಲ್ಲಿ ನೋಡಿ, ಇದು ಪ್ರೋಗ್ರಾಮರಿಗೆ ಮಾತ್ರ ರಿಲೇಟೆಡ್ ಇರುತ್ತೆ. ಅಂದರೆ ಪ್ರೋಗ್ರಾಮರ್ ಯಾರು ಬರೀತಿರ್ತಾರಲ್ಲ ಪ್ರೋಗ್ರಾಮ್, ಅವ್ರಿಗೆ ನಾವೇನಂತ ಕರಿತೀವಿ? ಪ್ರೋಗ್ರಾಮರ್ ಅಂತ ಹೇಳಿ ಕರಿತೀವಿ. ಸಪೋಸ್ ನಾನೇ ಈಗ ಸಾಫ್ಟ್ವೇರನ್ನು ಬಿಲ್ಡ್ ಮಾಡ್ತಿದ್ದೆ ಅಂತಂದಾಗ ನಾನಿಲ್ಲಿ ಏನಂತ ಕರೆಸ್ಕೊಳ್ತೀನಿ? ಪ್ರೋಗ್ರಾಮರ್ ಅಂತ ಹೇಳಿ ಕರೆಸ್ಕೊಳ್ತೀನಿ, ಹೌದಾ? ಅಂದರೆ ಅದು ನನಗೆ ಮಾತ್ರ ಗೊತ್ತಿರುತ್ತೆ ಇಂಟರ್ನಲ್ ಡಾಕ್ಯುಮೆಂಟೇಷನ್, ಅದು ಯೂಸರಿಗೆ ಗೊತ್ತಿರಲ್ಲ, ಹೌದಾ?
ಅಂದರೆ ನಾನು ಏನು ಮಾಡ್ಬೋದು, ಪ್ರೋಗ್ರಾಮನ್ನು ಬರೆಯೋ ಟೈಮ್ನಲ್ಲಿ ಕಮೆಂಟನ್ನು ಹಾಕ್ಬೋದು. ಹೌದಾ, ಕಮೆಂಟ್ ಹಾಕಿದಾಗ ನನಗೇನಾಗತ್ತೆ, ನಾನು ಇಲ್ಲಿ ಕೋಡನ್ನು ಯಾಕೆ ಬರೀತಿದ್ದೀನಿ ಅನ್ನೋದು ಗೊತ್ತಾಗತ್ತೆ. ಹೌದಾ, ಫಾರ್ ಎಕ್ಸಾಂಪಲ್ ಎಡಿಷನ್ ಆಫ್ 2 ನಂಬರ್ಸ್ ಬರೀತಿದ್ದೆ ಅಂತಂದರೆ ನಾನು ಡಬಲ್ ಸ್ಲ್ಯಾಶ್ ಹಾಕಿ ಎಡಿಷನ್ ಆಫ್ 2 ನಂಬರ್ಸ್ ಅಂತ ಹೇಳಿ ಬರೋದು. ನೆಕ್ಸ್ಟ್ ಆ ಎಡಿಷನ್ ಮಾಡೋಕ್ಕೆ ಕೋಡ್ ಬರಿತೀನಿ. ಅಂದರೆ ನನಗೇನಾಗಬೇಕು, ನಾನು ಬರೀತಿರ್ತಕ್ಕಂಥ ಕೋಡ್ ಎಡಿಷನ್ ಆಫ್ 2 ನಂಬರ್ಸ್ ಅಂತ ಹೇಳಿ ಗೊತ್ತಾಗಬೇಕು. ಹೌದಾ, ಅಂದರೆ ಇಟ್ ಈಸ್ ಡನ್ ಬೈ ಇನ್ಕ್ಲೂಡಿಂಗ್ ಕಮೆಂಟ್ಸ್ ಇನ್ ದ ಪ್ರೋಗ್ರಾಮ್ ಕೋಡ್. ಆ ಪ್ರೋಗ್ರಾಮ್ ಕೋಡ್ನಲ್ಲಿ ಕಮೆಂಟ್ಸನ್ನು ಇನ್ಕ್ಲೂಡ್ ಮಾಡೋದಾಗಿರ್ಬೋದು. ಡಿಫೈನಿಂಗ್ ಮೀನಿಂಗ್ಫುಲ್ ವೇರಿಯೇಬಲ್ ನೇಮ್ಸ್, ಅಂದರೆ ನನಗೆ ತಿಳಿತಕ್ಕಂಥ ವೇರಿಯೇಬಲ್ ನೇಮ್ಸನ್ನು ಡಿಫೈನ್ ಮಾಡೋದಾಗಿರ್ಬೋದು. ಅಥವಾ ಪ್ರೆಸೆಂಟಿಂಗ್ ದ ಪ್ರೋಗ್ರಾಮ್ ಕೋಡ್ ಕ್ಲಿಯರ್ಲಿ, ನಾನು ಪ್ರೋಗ್ರಾಮ್ ಕೋಡ್ ಕ್ಲಿಯರ್ ಆಗಿ ಪ್ರೆಸೆಂಟೇಷನ್ ಮಾಡೋದನ್ನು ಇರಬಹುದು. ಹೌದಾ, ಅಂದರೆ ಇಂಟರ್ನಲ್ ಡಾಕ್ಯುಮೆಂಟೇಶನ್ ಈಸ್ ಓನ್ಲಿ ರಿಲೇಟೆಡ್ ಫಾರ್ ಪ್ರೋಗ್ರಾಮರ್ ಬಟ್ ನಾಟ್ ಫಾರ್ ದ ಯೂಸರ್. ಅದು ಯೂಸರಿಗೆ ಸಂಬಂಧಪಡಲ್ಲ, ಯೂಸರಿಗೆ ರಿಲೇಟೆಡ್ ಇರಲ್ಲ. ಇಂಟರ್ನಲ್ ಡಾಕ್ಯುಮೆಂಟೇಶನ್ ಈಸ್ ಓನ್ಲಿ ರಿಲೇಟೆಡ್ ಫಾರ್ ದ ಪ್ರೋಗ್ರಾಮರ್. Right, next is second one, external documentation. Let me see what is the meaning of external documentation. The program or application is supported with additional textual information about the application. ಈಗ ನೋಡಿ, ನಾನು ಒಂದು ಅಪ್ಲಿಕೇಶನನ್ನು ರೆಡಿ ಮಾಡ್ತಿದ್ದೀನಿ, ಅಂದರೆ ಒಂದು ಫಾರ್ಮನ್ನು ಫಿಲ್ ಮಾಡೋ ಅಪ್ಲಿಕೇಶನನ್ನು ರೆಡಿ ಮಾಡ್ತಿದ್ದೀನಿ. ಯಾವುದಾದ್ರೂ ಪೋಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕ್ತಿರ್ಬೋದು. ಫಾರ್ ಎಕ್ಸಾಂಪಲ್ FDA ಪೋಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ಅಲ್ಲಿ ನಿಮಗೆ ಒಂದಿಷ್ಟು ಫೀಲ್ಡ್ಸ್ ಕಂಪಲ್ಸರಿಲಿ ಫಿಲ್ ಮಾಡಬೇಕಾಗಿರುತ್ತೆ. ಹೌದಾ, ಅಂದರೆ ಸ್ಟಾರ್ ಮಾರ್ಕ್ ಕೊಟ್ಟಿರ್ತೀವಿ. ಸ್ಟಾರ್ ಮಾರ್ಕ್ ಕೊಟ್ಟಾಗ ಆ ಫೀಲ್ಡನ್ನು ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಮೀನ್ಸ್ ಡೇಟ್ ಆಫ್ ಬರ್ತ್ ಫೀಲ್ಡ್ ಇರ್ಬೋದು, ಅಥವಾ ನಿಮ್ಮದು ಸ್ಟೇಟ್ ಇರ್ಬೋದು. ಆ ರೀತಿ ಯಾವುದೇ ಒಂದು ಫೀಲ್ಡ್ ನಿಮಗೆ ಸ್ಟಾರ್ ಮಾರ್ಕ್ ಕೊಟ್ಟಾಗ ಅದು ಯೂಸರಿಗೆ ರಿಲೇಟೆಡ್ ಇರುತ್ತೆ. ಅಂದರೆ ಕಂಪಲ್ಸರಿ ಯು ಶುಡ್ ಫಿಲ್ ದಟ್ ಫೀಲ್ಡ್ ಬೈ ಸ್ಟಾರ್ಡ್ ಮಾರ್ಕ್ ಅಂತ. ಹೌದಾ, ಅದನ್ನು ನಾನೇನಂತ ಕರಿತೀನಿ, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್ ಅಂತ ಹೇಳಿ ಕರಿತೀನಿ. ಅಂದರೆ ಎಡಿಷ್ನಲ್ ಟೆಕ್ಸ್ಚುವಲ್ ಇನ್ಫಾರ್ಮೇಷನನ್ನು ನಾವೇನು ಮಾಡ್ತೀವಿ, ಆ ಅಪ್ಲಿಕೇಶನ್ನಲ್ಲಿ ಆ ಪ್ರೋಗ್ರಾಮಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತಂದಾಗ ಅದು ನನಗೇನಾಗತ್ತೆ, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್ ಆಗತ್ತೆ. ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್ ಈಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಸಪೋರ್ಟೆಡ್ ವಿತ್ ಅಡಿಷನಲ್ ಟೆಕ್ಸ್ಚುವಲ್ ಇನ್ಫಾರ್ಮೇಷನ್ ಅಬೌಟ್ ದ ಅಪ್ಲಿಕೇಶನ್ನಿಗೆ ರಿಲೇಟೆಡ್ ಇನ್ಫಾರ್ಮೇಷನನ್ನು ಅಡಿಷನ್ ಮಾಡೋದು. ಅಂದರೆ ಅದು ವ್ಯೂ ಆಫ್ ಯೂಸರಿಗಿರುತ್ತೆ. ಓಕೆ, ನೆಕ್ಸ್ಟ್ I want to explain the next concept. This is a very important concept, that is programming constructs. What is the meaning of programming constructs and how many programming constructs are there in your chapter? Let me see. A programming construct is a statement in a program. The statement which is present in the programming is nothing but programming construct. There are 3 basic programming constructs are there. Those are sequential constructs, selection constructs, iteration constructs. ಇಲ್ಲಿ ನೋಡಿ, ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಸೊ ನೀವೆಲ್ಲರೂ ತುಂಬಾ ಕೇರ್ಫುಲ್ಲಾಗಿ ಈ ವಿಡಿಯೋನ ನೋಡ್ರಿ. ಹೌದಾ, ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ ಅಂದರೆ ಏನು, ನಾವೇನು ಪ್ರೋಗ್ರಾಮ್ನಲ್ಲಿ ಸ್ಟೇಟ್ಮೆಂಟ್ಸನ್ನು ಬರೆದಿರ್ತೀವಿ, ಆ ಪ್ರೋಗ್ರಾಮಿಂಗ್ನಲ್ಲಿ ಬರೆದಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ನಾನು ಏನಂತ ಕರಿತೀನಿ, ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಅಂತ ಹೇಳಿ ಕರಿತೀನಿ. ಹೌದಾ, ಈ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ನಲ್ಲಿ ನನಗೆ ಎಷ್ಟು ಟೈಪ್ಸ್ ಇದ್ದಾವೆ, 3 ಟೈಪ್ಸ್ ಇದ್ದಾವೆ. ಒಂದು ಸಿಕ್ವೆನ್ಷಿಯಲ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್, ಎರಡನೇದು ಸೆಲೆಕ್ಷನ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್, ಮೂರನೇದು ಇಟರೇಷನ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್. ಹೌದಾ, now I am going to explain the types of programming constructs one by one. Okay, now I am going to explain in detail the first programming construct, that is sequential construct. What is the meaning of sequential construct here? The program statements are executed one after the other in a sequence. The statements are executed one after the another is called as a sequential construct. ಇಲ್ಲಿ ನೋಡಿ, ಪ್ರೋಗ್ರಾಮ್ನಲ್ಲಿ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಒಂದಾದ ನಂತರ ಒಂದು ಎಕ್ಸಿಕ್ಯೂಷನ್ ಆಗೋದನ್ನು ನಾನು ಏನಂತ ಕರಿತೀನಿ, ಸಿಕ್ವೆನ್ಷಿಯಲ್ ಕನ್ಸ್ಟ್ರಕ್ಟ್ ಅಂತ ಹೇಳಿ ಕರಿತೀನಿ. ಅಂದರೆ
ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ನನಗೆ ಒಂದೇ ಟೈಮ್ಗೆ ಲಾಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುವಂಗಿಲ್ಲ, ಹೌದಾ? ಫಸ್ಟ್ ಆದ ನಂತರ ಏನಾಗಬೇಕು, ಸೆಕೆಂಡ್ ಎಕ್ಸಿಕ್ಯೂಷನ್ ಆಗಬೇಕು, ಸೆಕೆಂಡ್ ಲೈನ್ ಆದ ನಂತರ ಥರ್ಡ್ ಎಕ್ಸಿಕ್ಯೂಷನ್ ಆಗಬೇಕು, ಥರ್ಡ್ ಲೈನ್ ಆದ ನಂತರ ಫೋರ್ತ್ ಲೈನ್ ಎಕ್ಸಿಕ್ಯೂಷನ್ ಆಗಬೇಕು, ಅಪ್ ಟು ಸೋನ್ ಲಾಸ್ಟ್ ಲೈನ್ ತನಕ ಎಕ್ಸಿಕ್ಯೂಷನ್ ಆಗಬೇಕು. ಅಂದರೆ ಸಿಕ್ವೆನ್ಷಿಯಲಿ ದ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಒನ್ ಆಫ್ಟರ್ ದ ಅದರ್ ಈಸ್ ನಥಿಂಗ್ ಬಟ್ sequential constructs. Okay, there are three sequential constructs are there. Those are input statement, assignment statement, output statement. Then see, what is the meaning of input statement? This statement is used to input values into the variables from the input device. Whenever we give the inputs for the values, we are giving all the inputs through the help of input devices. Those are keyboard, mouse, etc. Okay, this statement is called as input statement. ಇಲ್ಲಿ ನೋಡಿ, ಇನ್ಪುಟ್ ಸ್ಟೇಟ್ಮೆಂಟ್ಸ್ ಅನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂತಂದ್ರೆ, ಇನ್ಪುಟ್ಸ್ ವ್ಯಾಲ್ಯೂವನ್ನು ನಾವು ಏನು ಮಾಡ್ತೀವಿ, ವೇರಿಯೇಬಲ್ಸಿಗೆ ಕೊಡ್ತೀವಿ. ಎದರದಿಂದ? ಇನ್ಪುಟ್ ಡಿವೈಸಿಂದ ಕೊಡ್ತೀವಿ. ಇನ್ಪುಟ್ ಡಿವೈಸಿಂದ ನಾವೇನು ವೇರಿಯೇಬಲ್ಸಿಗೆ ವ್ಯಾಲ್ಯೂಸನ್ನು ಕೊಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಇನ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇನ್ಪುಟ್ A, B, C ಅಂದರೆ A, B, C ಆರ್ ದ ವೇರಿಯೇಬಲ್ಸ್ ವಿಚ್ ಹೋಲ್ಡ್ಸ್ ದ ವ್ಯಾಲ್ಯೂಸ್ ಆಫ್ ದ ವೇರಿಯೇಬಲ್ಸ್ ಫ್ರಮ್ ದ ಯೂಸರ್. ಹೌದಾ? ಯೂಸರ್ ಏನು ವ್ಯಾಲ್ಯೂಸನ್ನು ಸೆಂಡ್ ಮಾಡ್ತಾರಲ್ಲ A, B, Cಗೆ, ಆ ವ್ಯಾಲ್ಯೂಸನ್ನು ಹೋಲ್ಡ್ ಮಾಡ್ತಿರ್ತಕ್ಕಂಥ ವೇರಿಯೇಬಲ್ಸ್ ಯಾವುದು? A ಮತ್ತು B ಮತ್ತು C. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್. Then let me know what is the meaning of assignment statement. This statement is used to store a value in a variable. Assignment statements ಅನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ವ್ಯಾಲ್ಯೂನ ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ನಾವು ಯಾವುದು ಆಪರೇಟರನ್ನು ಯೂಸ್ ಮಾಡ್ತೀವಿ, ಇದಕ್ಕೆ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅಸೈನ್ಮೆಂಟ್ ಆಪರೇಟರ್ ಈಸ್ ನಥಿಂಗ್ ಬಟ್ ಈಕ್ವಲ್ ಸೈನ್. In a many of the programming languages, equal sign is used as a assignment operator. In this C++ language also, we will use equal sign for assignment statement. Okay, let me see the example. A equal to 10, B equal to 5, C equal to A plus B. The value 10 is assigned for the variable A with the help of equal sign. The value 5 is assigned for the variable B with the help of equal sign, and the result of A plus B is stored in the variable C with the help of equal sign. ಇಲ್ಲಿ ನೋಡಿ, 10 ವ್ಯಾಲ್ಯೂನ A ವೇರಿಯೇಬಲ್ಗೆ ಅಸೈನ್ ಮಾಡ್ತಿದ್ದೀವಿ ಈಕ್ವಲ್ ಸೈನ್ದಿಂದ. ಅದಕ್ಕೆ ನಾನು ಏನಂತ ಕರಿತೀನಿ, ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀನಿ. ವ್ಯಾಲ್ಯೂ 5ನ B ವೇರಿಯೇಬಲ್ನಲ್ಲಿ ಅಸೈನ್ ಮಾಡ್ತಿದ್ದೀನಿ ಈಕ್ವಲ್ ಸೈನ್ದಿಂದ. ಸೊ ಅದಕ್ಕೆ ಸ್ಟೇಟ್ಮೆಂಟಿಗೆ ನಾನು ಏನಂತ ಕರಿತೀನಿ, ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀನಿ. ಆಮೇಲೆ A ಪ್ಲಸ್ B ವ್ಯಾಲ್ಯೂ A ಪ್ಲಸ್ ಬಿನ ನಾನು ಏನು ಮಾಡ್ತೀನಿ, ರಿಸಲ್ಟ್ ಬಂದಿರತಕ್ಕಂಥ ರಿಸಲ್ಟನ್ನು C ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ಈಕ್ವಲ್ ಸೈನ್. ಗೊತ್ತಾಯ್ತಾ? ನೆಕ್ಸ್ಟ್ ಈಸ್ ಲಾಸ್ಟ್, ದಟ್ ಈಸ್ ಔಟ್ಪುಟ್ ಸ್ಟೇಟ್ಮೆಂಟ್. Then what is the meaning of output statement? This statement is used to display the values of the variables on the standard output device. Whenever inputs are taken from the user, the output is shown in the output device, that is monitor, on the monitor or on the printer. In the monitor, soft copy output is here. In the printer, hard copy outputs are there. Okay, ಇಲ್ಲಿ ನೋಡಿ, this statement is used to display. ನಾವು ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅನ್ನು ಯಾಕೆ ಯೂಸ್ ಮಾಡ್ತೀವಿ, ವ್ಯಾಲ್ಯೂಸ್ ಆಫ್ ಎ ವೇರಿಯೇಬಲ್ ಅನ್ನು ಡಿಸ್ಪ್ಲೇ ಮಾಡೋಕ್ಕೆ. ಅಂದರೆ ನಾವು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸನ್ನು ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಲ್ಲಿ ಡಿಸ್ಪ್ಲೇ ಮಾಡ್ತೀವಿ, ನಾವು ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದಾಗ ನಾವು ಯೂಸ್ ಮಾಡ್ತಿರ್ತಕ್ಕಂಥ ಔಟ್ಪುಟ್ ಡಿವೈಸ್ ಯಾವುದು ಅಂತಂದರೆ ಮಾನಿಟರ್. ಯೂಶ್ವಲಿ ನಾವು ಯೂಸ್ ಮಾಡ್ತಿರ್ತಕ್ಕಂಥ ಮಾನಿಟರ್ ಮೇಲೆ ನಾವು ಏನು ಮಾಡ್ತೀವಿ, ಔಟ್ಪುಟ್ಟಿಗೆ ವ್ಯಾಲ್ಯೂಸನ್ನು ಪ್ರಿಂಟ್ ಮಾಡ್ತೀವಿ. ಅಂದರೆ ನಾವೇನು ವೇರಿಯೇಬಲ್ಸಿಗೆ ಔಟ್ಪುಟ್ಸನ್ನು
ಹೋಲ್ಡ್ ಮಾಡೋಕ್ಕೆ ಅಥಾರಿಟಿ ಕೊಟ್ಟಿರ್ತೀವಲ್ಲ, ಆ ಹೋಲ್ಡ್ ಮಾಡಿರ್ತಕ್ಕಂಥ ವ್ಯಾಲ್ಯೂಸ್ ನನಗೆ ಏನಾಗುತ್ತೆ, ಔಟ್ಪುಟ್ ಡಿವೈಸ್ ಮೇಲೆ ಪ್ರಿಂಟ್ ಆಗುತ್ತೆ ಅಥವಾ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಔಟ್ಪುಟ್ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್, ಔಟ್ಪುಟ್ ಸಿ ಹೋಲ್ಡ್ಸ್ ದ ವ್ಯಾಲ್ಯೂ ಆಫ್ ಸಮ್ ರಿಸಲ್ಟ್. ನಾವೇನು ರಿಸಲ್ಟನ್ನು ಪರ್ಫಾರ್ಮ್ ಮಾಡಿರ್ತೀವಿ ಅದು ನನಗೆ ಸಿನಲ್ಲಿ ಸ್ಟೋರ್ ಆಗಿರುತ್ತೆ. Next, I want to explain the second programming construct, that is selection construct. What is the meaning of selection construct? It is also known as conditional construct. Selection construct is also called as conditional construct. This structure helps the programmer to take appropriate decision. For taking the decisions, we will use selection construct. Okay, programmer means we. Programmers are having the appropriate decisions. To take the appropriate decisions, we will use, means programmers will use selection construct. There are 5 kinds of selection constructs are there. Those are simple if else, if, nested if, the last is multiple selection. ಇಲ್ಲಿ ನೋಡಿ, ಸೆಲೆಕ್ಷನ್ ಕನ್ಸ್ಟ್ರಕ್ಟ್ಸ್ ಅಂದರೆ ಏನು? ಸೆಲೆಕ್ಷನ್ ಅಂತ ಹೇಳಿ ನಾವು ಯಾವಾಗ ಮಾಡಬೇಕಾಗುತ್ತೆ? ಆಪ್ಷನ್ಸ್ ಇರುತ್ತೆ, ಒಂದು ಅಥವಾ ಇನ್ನೊಂದು. ಆ ಟೈಮ್ನಲ್ಲಿ ಮಾತ್ರ ನಾವೇನು ಮಾಡಬೇಕಾಗತ್ತೆ? ಸೆಲೆಕ್ಷನ್ ಮಾಡಬೇಕಾಗತ್ತೆ. ಸಪೋಸ್ ನಾನು 2 ನಂಬರ್ಸನ್ನು ತೊಗೊಂಡಿದ್ದೀನಿ, ಹೌದಾ? 2 ನಂಬರ್ಸ್ ತೊಗೊಂಡಾಗ ಐದರ್ ದ್ಯಾಟ್ ನಂಬರ್ ಈಸ್ ಲಾರ್ಜರ್ ಆರ್ ದಿಸ್ ನಂಬರ್ ಈಸ್ ಲಾರ್ಜರ್. ನನಗೆ ಲಾರ್ಜರ್ ನಂಬರನ್ನು ಫೈಂಡ್ ಮಾಡುವಂಥ ಸಿಚುವೇಶನ್ ಇದೆ. ಲಾರ್ಜರ್ ನಂಬರನ್ನು ಫೈಂಡ್ ಮಾಡೋಕ್ಕೆ ನಿಮಗೆ ಒಂದೇ ನಂಬರ್ ಇರುತ್ತಾ? ಇಲ್ಲ, 2 ನಂಬರನ್ನು ತೊಗೊಂಡಾಗ ಮಾತ್ರ ನಾನು ಏನು ಮಾಡ್ಬೋದು? ಯಾವುದು ಲಾರ್ಜರ್ ನಂಬರ್ ಅಂತ ಹೇಳಿ ಫೈಂಡ್ ಮಾಡ್ಬೋದು, ಹೌದಾ? ಅಂದರೆ ನೀವು ಗ್ರೇಟರ್ ಸಿಂಬಾಲನ್ನು ಯೂಸ್ ಮಾಡಿಕೊಂಡು ಐದರ್ ಎ ಈಸ್ ದ ಲಾರ್ಜರ್ ಆರ್ ಬಿ ಈಸ್ ದ ಲಾರ್ಜರ್ ಅಂಥೇಳಿ ನೀವೇನು ಮಾಡ್ಬೋದು? ಚೆಕ್ ಮಾಡ್ಬೋದು, ಹೌದಾ? ಅಂಥ ಸಿಚುವೇಷನ್ನಲ್ಲಿ ನಾವು ಏನು ಮಾಡಬೇಕು? ಅಪ್ರೋಪ್ರಿಯೇಟ್ ಡಿಸಿಷನನ್ನು ತಗೋಬೇಕು. ಆ ಡಿಸಿಷನನ್ನು ತಗೊಳ್ಳೋಕ್ಕೆ ನಾನು ಏನು ಮಾಡ್ತಿದ್ದೀನಿ? ಸೆಲೆಕ್ಷನ್ ಕನ್ಸ್ಟ್ರಕ್ಟ್ಸನ್ನು ಯೂಸ್ ಮಾಡ್ತಿದ್ದೀನಿ, ಹೌದಾ? ಅದರಲ್ಲಿ ನನಗೆ 5 ಟೈಪ್ಸ್ ಇದ್ದಾವೆ. ಒಂದು ಸಿಂಪಲ್ ಇಫ್, ಒಂದು ಇಫ್ ಎಲ್ಸ್, ಒಂದು ಇಫ್ ಎಲ್ಸ್ ಇಫ್, ಒಂದು ನೆಸ್ಟೆಡ್ ಇಫ್, ಮತ್ತೊಂದು ಮಲ್ಟಿಪಲ್ ಸೆಲೆಕ್ಷನ್. In the next class, I will explain in detail all the 5 kinds of selection constructs. Okay, thank you.